ಪಂಜಾಬ್ನಲ್ಲಿ ಧರ್ಮಸ್ಥಳ ಮೂಲದ ಉದ್ಯೋಗಿ ಸಾವನ್ನಪ್ಪಿದ್ದಾರೆ. ನಿಗೂಢವಾಗಿ ಸಾವಿಗೀಡಾಗಿದ್ದಾರೆ ಏರೋಸ್ಪೇಸ್ನ ಇಂಜಿನಿಯರ್. ಧರ್ಮಸ್ಥಳದಿಂದ ಪಂಜಾಬ್ಗೆ ಹೊರಟಿದ್ರು ಆಕಾಂಕ್ಷ ಕುಟುಂಬ ಈಗ ಹೊರಟಿದೆ. ಆಕಾಂಕ್ಷ ಅಲ್ಲೇ ಇದ್ರು, ಆದರೆ ನಿಗೂಢವಾಗಿ ಈಗ ಸಾವನ್ನಪ್ಪಿದ್ದಾರೆ. ಆ ಸಾವಿಗೆ ನಿಖರವಾದಂಥ ಕಾರಣ ಏನು ಅನ್ನೋ ಕುರಿತಂತೆ ಈಗ ಬಹಳಷ್ಟು ಅನುಮಾನಗಳು ಹುಟ್ಟುಕೊಂಡಿದೆ. ಧರ್ಮಸ್ಥಳದ ಬೋಳಿಯಾರ್ ನಿವಾಸಿ ಆಕಾಂಕ್ಷ ಸುರೇಂದ್ರ ಹಾಗೇನೆ ಸಿಂಧು ದೇವಿ ಅವರ ಮಗಳು. 6 ತಿಂಗಳ ಹಿಂದೆ ವೃತ್ತಿ ಜೀವನವನ್ನು ಆರಂಭ ಮಾಡಿದ್ರು ಆಕಾಂಕ್ಷ. ಪಂಜಾಬ್ನ ಫಗ್ವಾಡಾ ಕಾಲೇಜಲ್ಲಿ ಉನ್ನತ ಶಿಕ್ಷಣವನ್ನು ಪೂರೈಸಿದ್ರು. ದೆಹಲಿಯಲ್ಲಿ ಏರೋಸ್ಪೇಸ್ ಇಂಜಿನಿಯರ್ ಆಗಿ ಉದ್ಯೋಗದಲ್ಲಿದ್ರು. ಜಪಾನ್ನಲ್ಲಿ ಉದ್ಯೋಗವನ್ನು ಗಿಟ್ಟಿಸಿಕೊಂಡಿದ್ರು ಆಕಾಂಕ್ಷ. ನಂತರ ನಿಗೂಢ ರೀತಿಯಲ್ಲಿ ಈಗ ಸಾವನ್ನಪ್ಪಿದ್ದಾರೆ. ನಿಟ್ಟಿನಲ್ಲಿ ಹಲವಾರು ಅನುಮಾನಗಳು ವ್ಯಕ್ತವಾಗಿದೆ. ಪಂಜಾಬ್ನಲ್ಲಿ ಆಕಾಂಕ್ಷ ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಈಕೆ ಧರ್ಮಸ್ಥಳದ ಬೋಳಿಯಾರ್ ನಿವಾಸಿಯಾಗಿದ್ರು. ಇದರ ಮಗಳು ನಿಗೂಢವಾಗಿ ಸಾವನ್ನಪ್ಪಿದ್ದಾಳೆ ಅನ್ನೋ ಸುದ್ದಿ ತಿಳಿತಾ ಇದ್ದಂಗೆ ಪೋಷಕರು ಪಂಜಾಬ್ ಕಡೆಗೆ ದೌಡಾಯಿಸಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಆಕಾಂಕ್ಷ ಪಂಜಾಬ್ನಲ್ಲೇ ಎಜುಕೇಶನ್ ಏನೋ ಮುಗಿಸಿದ್ರು ಅಂತಾನು ಇನ್ಫಾರ್ಮೇಶನ್ ಇದೆ. ಅಂದ್ರೆ ಅಲ್ಲಿ ಈಗ ಮತ್ತೆ ಅವ್ರು ವಾಪಸ್ ಹೋಗೋದಕ್ಕೆ ಕಾರಣ ಏನಾಗಿತ್ತು, ಮತ್ತೆ ಏನೋ ಜಪಾನ್ ಅಲ್ಲಿ ಕೆಲಸ ಸಿಕ್ಕಿತ್ತಂತಲ್ಲ, ಅಲ್ಲಿಗೆ ಯಾವಾಗ ಹೋಗುವಂತ ಪ್ಲಾನ್ ಇತ್ತು, ಮತ್ತೆ ಇವ್ರ ಕುಟುಂಬಸ್ಥರು ಏನೆಲ್ಲ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಿಶನ್? ಶರ್ಮಿತಾ, ದೆಹಲಿಯ ಏರ್ಸ್ಪೇಸ್ ಇಂಜಿನಿಯರ್ ಆಗಿ ಕಳೆದ 6 ತಿಂಗಳಿಂದ ಆಕಾಂಕ್ಷ ಅವರು ಕೆಲಸವನ್ನ ನಿರ್ವಹಿಸ್ತಿದ್ರು. ಈ ನಡುವೆ ಜಪಾನ್ನ ಒಂದು ಕಂಪನಿಯಲ್ಲಿ ಅವರಿಗೆ ಕೆಲಸ ಕೂಡ ಸಿಕ್ಕಿತ್ತು. ಅದಕ್ಕೆ ಅವರ ಶೈಕ್ಷಣಿಕ ದಾಖಲಾ ಪತ್ರಗಳು ಬೇಕಾಗಿತ್ತು. ಆಕಾಂಕ್ಷ ಅವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಧರ್ಮಸ್ಥಳರಾದ್ರೂ ಕೂಡ ಅವರು ಕಲ್ತಿರೋದು, ಉನ್ನತ ಶಿಕ್ಷಣ ಎಲ್ಲ ಆಗಿರೋದು ಪಂಜಾಬಿನ ಪಾಗ್ವಾಡಾ ಕಾಲೇಜಿನಲ್ಲಿ. ಹಾಗಾಗಿ 6 ತಿಂಗಳ ಹಿಂದೆ ಆ ಪಾಗ್ವಾಡಾ ಕಾಲೇಜಿನಲ್ಲಿ ಉನ್ನತ ಶಿಕ್ಷಣದ ವಿದ್ಯಾಭ್ಯಾಸವನ್ನು ಅವರು ಪೂರ್ಣಗೊಳಿಸಿದ್ದಾರೆ. 17ನೇ ತಾರೀಕು ಆ ದಾಖಲಾತಿ ಪತ್ರಗಳನ್ನ ತೆಗೆದುಕೊಳ್ಳೋಕೆ ಅವರು ಆ ಕಾಲೇಜಿಗೆ ಹೋಗಿದ್ದಾರೆ. ಅವರ ಫ್ಯಾಮಿಲಿಯವರಿಗೆ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರವಾಗಿ ತನಗೆ ಆ ಡಾಕ್ಯುಮೆಂಟ್ಗಳು ಸಿಕ್ಕಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಆದ್ರೆ ಆನಂತರವಾಗಿ 18ನೇ ತಾರೀಕು ಪಂಜಾಬ್ನ ಜಲಂಧರ್ ಪೊಲೀಸ್ ಠಾಣೆಯಿಂದ ಅವರ ಮನೆಯವರಿಗೆ ಒಂದು ಫೋನ್ ಬರುತ್ತೆ, ನಿಮ್ಮ ಮಗಳು ಈ ರೀತಿಯಾಗಿ ಸಾವನ್ನಪ್ಪಿದ್ದಾಳೆ ಅಂತ ಹೇಳಿ. ಹಾಗಾಗಿ ಈಗಾಗಲೇ ಅವರೆಲ್ಲ ಕುಟುಂಬಸ್ಥರು ಪಂಜಾಬ್ಗೆ ದೌಡಾಯಿಸಿದ್ದಾರೆ. ಪೊಲೀಸರು ಹೇಳ್ತಾ ಇರುವಂತದ್ದು ಆಕೆ 3ನೇ ಫ್ಲೋರ್ ಇಂದ ಕೆಳಗೆ ಬಿದ್ದಿದ್ದಾಳೆ ಅಂತ ಹೇಳಿ. ಆದ್ರೆ ಈ ಸಾವಿನ ಬಗ್ಗೆ ಸಾಕಷ್ಟು ಅನುಮಾನವನ್ನ ಅವರ ಹೆತ್ತವರು ಈಗ ಮಾಡ್ತಾ ಇರುವಂತದ್ದು. ಇದೊಂದು ವ್ಯವಸ್ಥಿತವಾದ ಕೊಲೆ ಆಗಿರ್ಬೋದೆಂಬ ಸಂಶಯ ಕೂಡ ಅವರಿಗೆ ಇರುವಂತದ್ದು. ಈ ನಿಟ್ಟಿನಲ್ಲಿ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಅವರ ನೆರವಿನಿಂದ ಅಲ್ಲಿನ ಪೊಲೀಸರ ಅಧಿಕಾರಿಗಳ ಜೊತೆ ಅವರು ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಈ ಬಗ್ಗೆ ತನಿಖೆ ಕೂಡ ಆಗ್ಬೇಕು ಅನ್ನೋ ಬಗ್ಗೆ ಅವರು ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಇನ್ನೊಂದ್ ಕಡೆ ಈ ರೀತಿಯಾಗಿ ಆಗಿರುವಂತದ್ದು ಇಡೀ ಅಂದ್ರೆ ಅವರ ಕುಟುಂಬಸ್ಥರಿಗೆ ದಿಗ್ಭ್ರಮೆ ಮೂಡಿಸಿರುವಂತದ್ದು. ಯಾಕಂದ್ರೆ ಆಕೆ ಪಂಜಾಬ್ ಅಲ್ಲಿ ಉನ್ನತ ಶಿಕ್ಷಣವನ್ನ ಕಲಿತು ಅನಂತರವಾಗಿ ದೆಹಲಿಯಲ್ಲಿ ಏರೋಸ್ಪೇಸ್ ಕಂಪನಿಯಲ್ಲಿ ಜಾಬ್ ಅಲ್ಲಿ ಇರುವಾಗ ಅನಂತರವಾಗಿ ಜಪಾನ್ನ ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ಕಿರುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ನಿಗೂಢವಾಗಿ ಸಾವನ್ನಪ್ಪಿರೋದು ಅವರ ಕುಟುಂಬಸ್ಥರನ್ನ ಕೂಡ ದಿಗ್ಭ್ರಮೆಗೊಳಿಸಿದೆ. ಈ ಸಾವಿನ ಬಗ್ಗೆ ಕರೆಕ್ಟ್ ಆಗಿ ನ್ಯಾಯ ಸಿಗ್ಬೇಕೆಂಬ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಆಕೆ ಸಾವಿನ ಮುಂಚೆ ಅಂದ್ರೆ ಕೆಲವೇ ಗಂಟೆಗಳ ಮುಂಚೆ ಒಂದು ಕಾಲ್ ಅನ್ನ ಮಾಡಿದ್ಲು, ಪಂಜಾಬಿಂದ ನನ್ನ ಸ್ನೇಹಿತನ ಜೊತೆ ನಾನು ಬೈಕ್ ನಲ್ಲಿ ಆ ಕಾಲೇಜಿಗೆ ಹೋಗ್ತೀನಿ ಅಂತ ಹೇಳಿ. ಹಾಗಾಗಿ ಆತನ ವಿಚಾರಣೆಯನ್ನು ಕೂಡ ಮಾಡ್ಬೇಕೆಂಬ ಆಗ್ರಹವನ್ನ ಆಕೆ ಪೋಷಕರು ಮಾಡ್ತಾ ಇರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಕಿಶನ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.